ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ನಾನು ನನ್ನ ಫ್ರೆಂಡ್ ಐಶು ಮೀಟ್ ಮಾಡಿ ತುಂಬ ದಿನ ಆಗಿತ್ತು. ಅಟ್ಲೀಸ್ಟ್ ವೀಕ್ಲಿ ಒಂದು ಸ್ವಲ್ಪ 15 ಡೇಸ್ ಒನ್ಸ್ ಆದರೂ ಮೀಟ್ ಮಾಡ್ತಾ ಇದ್ವಿ. ಇತ್ತೀಚೆಗಂತೂ ನಾವಿಬ್ಬರು ಮೀಟೇ ಆಗಿಲ್ಲ. ಎವ್ರಿ ಡೇ ಫೋನಲ್ಲಂತೂ ಟಚಲ್ಲಿ ಇರ್ತೀವಿ, ಆದರೆ ನೋಡಿ ತುಂಬ ದಿನ ಆಗಿತ್ತು ಈ ಥರ ಹೊರಗಡೆ ಹೋಗಿ. ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನಾವಿಬ್ಬರು ಶೇರ್ ಮಾಡ್ಕೊತಾ ಇರ್ತೀವಿ. ಹಾಗೆ ಪ್ಲೇಸ್ಗಳು ಯಾವುದಾದ್ರೂ ಇಷ್ಟ ಆದರೆ ಹೋಗೋಣ ಈ ಪ್ಲೇಸ್ಗೆ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀವಿ. ಸೊ ಇದನ್ನು ಐಶುನೇ ಕಳಿಸಿದ್ದು. ಹನುಮಗಿರಿ ಹಿಲ್ಸ್ ಟೆಂಪಲ್ ಅಂತ ಇದೆ, ನಾಗರಬಾವಿ ಹತ್ರ ಹೋಗೋಣ ಅಂತ. ಸರಿ ನೋಡೇ ಬಿಡೋಣ ಅಂತ ಹೋದ್ವಿ. ಪ್ಲೇಸ್ ತುಂಬ ಚೆನ್ನಾಗಿತ್ತು, ನಮ್ಗೆ ಇಷ್ಟ ಆಗೋ ಥರ ಇತ್ತು ಅಂಥೇಳಿ ಹೋದ್ವಿ. ಈ ಟೆಂಪಲ್ ಟೈಮಿಂಗ್ಸ್ ಇರೋದು ಮಾರ್ನಿಂಗ್ 6:30 to 10 AM ತನಕ, ಈವ್ನಿಂಗ್ 6 to 8 PM ಇರುತ್ತೆ. ಇದಿರೋದು ವಿನಾಯಕ ಲೇಔಟ್, ಗೋವಿಂದ ರಾಜ್ ನಗರ್, ನಾಗರಬಾವಿನಲ್ಲಿ. ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಬೇಗ ಹೋಗೋಕ್ಕಾಗಲ್ಲ, 10 ಗಂಟೆ ಅಷ್ಟೆಲ್ಲ ಕ್ಲೋಸ್ ಆಗುತ್ತೆ ಅಂತ ಸಂಜೆ ಹೋದ್ವಿ ನಾವು. ಯಾವಾಗಲೂ ನಾನು, ಐಶು ಮತ್ತು ಅವ್ರ ಮಗ ಭವಿಷ್ 3 ಜನ ಜಾಸ್ತಿ ಹೋಗ್ತಿದ್ದಿದ್ದು ಈ ಥರ ಹೊರಗಡೆ ಹೋದಾಗ. ಈ ಸಲ ಭವಿಷ್ ಇಲ್ಲ, ಊರಿಗೆ ಹೊಟ್ಟೋಗಿದ್ದ. ಅವನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಮಗನ ಕರ್ಕೊಂಡು ಹೋಗಿದ್ದೆ. ನಾನು, ಐಶು ಹಾಗೆ ನನ್ನ ಮಗ 3 ಜನನೂ 2 ವೀಲರಲ್ಲೇ ಹೋಗಿದ್ವಿ, ನಿಯರ್ ಇದೆಯಲ್ಲ ಅಂಥೇಳಿ. ನಾನು ಯಾವುದಾದ್ರೂ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಹಾಕಿದಾಗ ನನ್ನ ಫ್ರೆಂಡ್ಸ್ಗಳು ಕೆಲವು ವೀಡಿಯೋಸ್ ನೋಡಿ ಹೋಗಿದ್ವಿ ನೀನು ಲಾಗ್ ನೋಡಿಕೊಂಡು ಅಂತ ಹೇಳ್ತಿರ್ತಾರೆ. ಸೊ ಇದನ್ನು ನೋಡಿ ಬೇರೆಯವ್ರು ಕೂಡ ಹೋಗ್ಬೋದು, ಚೆನ್ನಾಗಿದೆ. ತುಂಬ ಜನ ಅಷ್ಟಿರಲ್ಲ, ಕ್ರೌಡ್ ಇರಲ್ಲ. ಟೆಂಪಲ್ ತುಂಬ ಚೆನ್ನಾಗಿದೆ. ಇಷ್ಟೊಂದು ಚೆನ್ನಾಗಿರೋ ಪ್ಲೇಸ್ನ ನಾವಿನ್ನೂ ನೋಡಿರಲಿಲ್ವಲ್ಲ ಅಂತ ಅಂದ್ಕೊತಿದ್ದೆ. ಸೊ ಚೆನ್ನಾಗಿದೆ. ಏನಾದರೂ ಬೇಜಾರಾದರೆ ಸಂಜೆ ಹೊತ್ತು ಇಲ್ಲೇ ಎಲ್ಲಾದರೂ ಹೋಗಬೇಕು ಅಂತಂದರೆ ಆರಾಮಾಗಿ ಹೋಗ್ಬೋದು. ಇದು ಸ್ಟಾರ್ಟಿಂಗ್ ಹೋದಾಗ ಲೆಫ್ಟ್ ಸೈಡಲ್ಲಿ ಗಣೇಶ ಟೆಂಪಲ್ ಇದೆ, ಹಾಗೆ ಒಳಗಡೆ ಆಂಜನೇಯ ಟೆಂಪಲ್ ಇದೆ. ಸೊ ಒಳಗಡೆ ಫೋಟೋಸ್ ವಿಡಿಯೋಸ್ ನಾಟ್ ಅಲೌಡ್ ಅಂತ ಮೆನ್ಷನ್ ಮಾಡಿದ್ದು. ಸುಮ್ಮನೆ ಏನಕ್ಕೆ ಬೈಸ್ಕೊಳ್ಳೋದು ಅಂತ ಒಳಗಡೆ ಎಲ್ಲೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಹೊರಗಡೆ ಎಷ್ಟಾಯಿತು ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು. ಪ್ಲೇಸ್ ಕಾಮ್ ಆ್ಯಂಡ್ ಪೀಸ್ಫುಲ್ಲಾಗಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನಿಸ್ತಿತ್ತು, ಆದರೆ ನನ್ನ ಮಗ ಕೂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಸರಿ ಅಂತೇಳಿ ನಾವು ಹೊರಟ್ವಿ. ಇನ್ನೊಂದು ಸಲ ಅವನ್ನ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು. ಇನ್ನು ಇವನ್ನ ಸ್ವಲ್ಪ ಲೇಟಾಗೆ ಸ್ಕೂಲ್ಗೆ ಹಾಕೋಣ, ಸುಮ್ಮನೆ ಏನಕ್ಕೆ ಬೇಗ ಹಾಕೋದು, ಹೇಗಿದ್ದು 6 years ಕಂಪ್ಲೀಟ್ ಇರಬೇಕಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಂತ ಅನ್ಕೋತಿದ್ದೆ. ಆದರೆ ಇತ್ತೀಚೆಗೆ ಅವನ ತರಲೆ ಜಾಸ್ತಿ ಆಗ್ತಿದೆ. ಅಟ್ಲೀಸ್ಟ್ ಒಂದು 3 hours ಕಿಡ್ಸಿನಲ್ಲಿ ಹೋಗಿ ಕೂತ್ಕೊಂಡು ಬಂದರೆ ಅವನು ಡಿಸಿಪ್ಲಿನ್ ಆದರೂ ಕಲಿತಾನೆ ಅಂತೇಳಿ ಕೇಳ್ಕೊಂಬರೋಣ ಅಂತ ಹೋಗಿದ್ವಿ. ನನ್ನ ಫ್ರೆಂಡ್ ಮನೆ ಹತ್ರನೇ ಹೊಸ್ದಾಗಿ ಓಪನ್ ಆಗಿದೆ, ಬನ್ನಿ ಚೆನ್ನಾಗಿದೆ ನೋಡೋಣ ಅಂತ ಕೇಳಕ್ಕೆ ಹೋಗಿದ್ವಿ. ಇನ್ನು ಅಲ್ಲಿ ವಿಚಾರಿಸ್ಕೊಂಡು ಬಂದು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿ ಆರಾಮಾಗಿ ಮ್ಯಾಂಗೋ ತಿನ್ಸ್ಕೊತಾ ಇದ್ದಾನೆ. ನನಗೆ ಸೆಕೆಂಡ್ ಬೇಬಿ ಬಾಯ್ ಆದಾಗ ಹಾರ್ಟ್ಫುಲ್ಲಿ ಖುಷಿಪಟ್ಟಿದ್ದು ಐಶುನೇ. ಸೊ ಅವಳು ನನಗೆ ಟ್ರೂ ಫ್ರೆಂಡ್ ಅಂತಲೇ ಹೇಳ್ಬೋದು. ಪ್ರೆಗ್ನೆನ್ಸಿ ಟೈಮಲ್ಲಂತೂ ಯಾವಾಗಲೂ ಪಾಸಿಟಿವ್ ಆಗೇ ಮಾತಾಡ್ತಾ ಇದ್ದಿದ್ದು. ಸೊ ನಿಮ್ಮ ತಮ್ಮ ಮತ್ತೆ ಬರ್ತಾನೆ, ನಿಮ್ಮ ಮಗ ಹಾಗೆ ಬರ್ತಾನೆ, ತಲೆ ಕೆಡ್ಸ್ಕೊಬೇಡಿ ಅಂತ. ಎವ್ರಿ ಡೇ ನಾನು ಅವಳ ಹತ್ರ ಮಾತಾಡಿಲ್ಲ ಅಂತಂದರೆ ನನಗೆ ಡೇನೇ ಕಂಪ್ಲೀಟ್